ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಶಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಮಾರ್ನಿಂಗ್ ನನ್ನ ಮೆಡಿಟೇಷನ್ ಎಕ್ಸಸೈಸ್ ಮುಗಿಸ್ಕೊಂಡು ಹಾಗೆ ಮಕ್ಕಳ ಜೊತೆ ಒಂದು 30 ಮಿನಿಟ್ಸ್ ಇಂಟ್ರಾಕ್ಷನ್ ಇರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಅಗಸ್ತ್ಯನಿಗೆ ಫೀಡ್ ಮಾಡಿ ಆಯಿತು. ಅವನಿಗೆ ಸ್ಕೂಲಿಗೆ ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸ್ವಲ್ಪ ಬೇಗ ಬರ್ತೀವಿ, ಅವನು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡ್ಲಿ ಅಂತ, ಬಿಕಾಸ್ ವೈಟಮಿನ್ ಡಿ ಅವನಿಗೆ ಬೇಕು. ಅದಕ್ಕೆ ಸೊ ಅವನ್ನ ಡ್ರಾಪ್ ಮಾಡಿದ ಮೇಲೆ ಎಲಿವೇಟರ್ ಬೇಡ ಅಂತ ಹೇಳಿ ಸ್ಟೇರ್ ಕೇಸ್ ಕಡೆಗೆ ಬಂದೆ. ಸೊ ಸ್ಟೇರ್ ಕೇಸ್ ತಗೊಂಡು ನನ್ನ ಫ್ಲಾಟಿಗೆ ಹೋಗ್ತಾ ಇದ್ದೀನಿ. ಮನೆಯಲ್ಲಾದ್ರೂ ಸ್ವಲ್ಪ ವಾಕ್ ಮಾಡ್ತಾ ಇರಬೇಕು. ಅವಕಾಶ ಸಿಕ್ಕಾಗ ಎಲಿವೇಟರ್ ಬದಲಿಗೆ ಸ್ಟೇರ್ ಕೇಸ್ಗಳು ಹತ್ಕೊಂಡು ಹೋದರೆ ಹೆಲ್ತಿಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಹ್ಯೂಜ್ ಡಿಫ್ರೆನ್ಸ್ ಅಂತಲ್ಲ, ಬಟ್ ಹಾಂ, ಖಂಡಿತ ಒಂದು ಸಣ್ಣ ಬದಲಾವಣೆ ಇರುತ್ತೆ, ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಅಂತ. ಸೊ ನಾನು ಹತ್ಕೊಂಡು ಬಂದೆ. 4th ಫ್ಲೋರ್ವರೆಗೂ ಹತ್ಕೊಂಡು ಬರಲಿಕ್ಕಾಯಿತು. ಆಮೇಲೆ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು, ಇನ್ನೂ 2 ಫ್ಲೋರ್ ಹೋಗಬೇಕಿತ್ತು. ಸೊ ಸಾಕು ಅಂತ ಹೇಳಿ ಅಲ್ಲಿಗೆ ಬಂದೆ. ನಾಳೆಯಿಂದ 6th ಫ್ಲೋರ್ವರೆಗೂ ಹತ್ಕೊಂಡು ಬರ್ತೀನಿ. ಸೊ ಮಾರ್ನಿಂಗ್ ಇವತ್ತು ನಾನು ಬ್ರೇಕ್ಫಾಸ್ಟ್ ಬದಲಿಗೆ ಅಗಸೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಸೊ ಇದರ ರೆಸಿಪಿನ ಕೂಡ ಶಾರ್ಟ್ಲಿ ಶೇರ್ ಮಾಡ್ತೀನಿ. ತುಂಬ ಬೆನಿಫಿಟ್ ಇದೆ. ಅಗಸೆ ಬೀಜ ಗೊತ್ತೇ ಇರುತ್ತೆ ಎಷ್ಟೊಂದು ಒಳ್ಳೆಯದು ಬಾಡಿಗೆ ಅಂತ. ಅದರಲ್ಲಿ ಒಮೆಗಾ 3 ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ಒಂದು ಹೆಲ್ದಿ ರೆಸಿಪಿ ತೋರಿಸ್ತೀನಿ. ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು. ಸೊ ಅದಾದಮೇಲೆ ನನ್ನ ಸ್ಯಾಲಡ್ಗೆ ನನಗೆ ಡ್ರೆಸ್ಸಿಂಗಿಗೆ ನಾನು ಚಟ್ನಿಗಳನ್ನು ಮಾಡಿಟ್ಕೊಳ್ತೀನಿ. ಅದರಲ್ಲಿ ಪುಡಿ ಚಟ್ನಿ ಕೂಡ ಒಂದು ಶೇಂಗಾ ಹಾಕಿ ಮಾಡಿರೋದು. ಇದಂತೂ ನನಗೆ ಟೇಸ್ಟ್ ತುಂಬಾ ಇಷ್ಟ. ಖಾಲಿ ಸ್ಯಾಲಡ್ಗಂತ ಅಲ್ಲ, ಇದು ಬೇರೆ ಎಲ್ಲ ತಿಂಡಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸೊ 2 ಬೌಲ್ ಅಷ್ಟು ನಾನು ಸ್ಯಾಲಡ್ ತೊಗೊಳ್ತೀನಿ. ಇವತ್ತು ನಾನು ಇದರಲ್ಲಿ ಬೀನ್ಸ್, ಪಾಲಕ್, ಕ್ಯಾರೆಟ್ ಮತ್ತು ಕುಕ್ಕುಂಬರ್, ಟೊಮೊಟೊ ಕೂಡ ಇದೆ. ಅದಕ್ಕೆ ಪುಡಿ ಚಟ್ನಿ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇದ್ರ ಜೊತೆ ನಾನು ಮೊಳಕೆ ಕಾಳು ಕೂಡ ಯೂಸ್ ಮಾಡ್ತೀನಿ. ಬಟ್ 2-3 ದಿನ ಆಯಿತು ನನಗೆ ಮೊಳಕೆ ಕಾಳಿಗೆ ನೆನೆಸಿಡ್ಲಿಕ್ಕೆ ನೆನಪೇ ಆಗೋದಿಲ್ಲ, ಖಾಲಿ ಆಗಿದೆ. ಒಂದು ಸಲ ಮಾಡಿಕೊಂಡ್ರೆ ಅದು ಸ್ಪ್ರೌಟ್ಸ್ ಬರ್ತಾ ಇರುತ್ತೆ, ಬಟ್ ನಾನು 3-4 ದಿನ ಹಾಗೆ ಯೂಸ್ ಮಾಡ್ತಾ ಇರ್ತೀನಿ. ಫಸ್ಟ್ ಡೇ ಸಣ್ಣಕ್ಕಿರುತ್ತೆ, ಆಮೇಲೆ ಹಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವತ್ತೊಂದು ಸ್ನ್ಯಾಕ್ಸಿಗೆ ನಾನು ನೈಟ್ ಚಿಕ್ ಪೀಸ್ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿದೆ ರಾತ್ರಿ ಎಲ್ಲ. ಅದನ್ನು ಈಗ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕಿ 1 ವಿಷಲ್ ಅಥವಾ 2 ವಿಷಲಿಗೆ ಬೇಯಿಸ್ಕೋಬೇಕಾಗುತ್ತೆ. ನಾನು 1 ವಿಷಲ್ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಗಟ್ಟಿನೇ ಇತ್ತು, ಇನ್ನೂ ಒಂದು ಅವೇ ಬೇಯಿಸ್ಕೋಬೇಕಿತ್ತು. ಇದು ಬೆಂದು ತಣ್ಣಗಾದ್ಮೇಲೆ ನಾನು ಒಂದು ಸ್ಟೆಪ್ ಸ್ಕಿಪ್ ಆಗಿದೆ ಇಲ್ಲಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಪೈಸಸ್ಗಳು, ಒಂಚೂರು ಖಾರದ ಪುಡಿ, ಉಪ್ಪು ಹದ ನೋಡ್ಕೊಂಡು, ಯಾಕಂದರೆ ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರ್ತೀವಿ, ಸ್ವಲ್ಪ ಹಾಕಿದರೆ ಸಾಕಾಗತ್ತೆ. ಸೊ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡು, ತರಕಾರಿ ನಾನಿಲ್ಲಿ ಯೂಸ್ ಮಾಡಿದ್ದೆ ಬ್ರಕೋಲಿ. ಇದ್ರ ಬದಲಿಗೆ ಬೇರೆ ವೆಜಿಟೇಬಲ್ಸು ಯೂಸ್ ಮಾಡ್ಬೋದು. ಲೈಕ್ ಸಿಹಿ ಗೆಣಸು ಬರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಬೇರೆ ಕ್ಯಾರೆಟ್ ಕೂಡ ಇದೇ ಥರ ತುರಿದು ಹಾಕ್ಬೋದು, ಅಥವಾ ಗ್ರೀನ್ ಪೀಸ್ ಏನಿದೆ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಆಮೇಲೆ ಇದೊಂದು ಡಯಟಲ್ಲೂ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಪೀಸಲ್ಲೆಲ್ಲ ಪ್ರೋಟೀನ್ ತುಂಬಾ ಇರುತ್ತೆ, ತರಕಾರಿಗಳು ತುಂಬ ಒಳ್ಳೆಯದು ಅಲ್ವಾ. ಸೊ ಒಂದು ಹೆಲ್ದಿ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು ಇದನ್ನು. ಬ್ರಕೋಲಿನ ನಾನು ತುಂಬ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಅದಷ್ಟು ಶಾರ್ಪ್ ಇರಲಿಲ್ಲ ಅಂತ ಇನ್ನೊಂದು ಇದರಲ್ಲಿ ಟ್ರೈ ಮಾಡಿದೆ, ಬಟ್ ಅಲ್ಲಿ ಒಂಥರ ನನಗೆ ವೇಸ್ಟ್ ಅನಿಸ್ತಾ ಇಲ್ಲ, ಅಲ್ಲೇ ಸ್ಟಕ್ ಆಗ್ತಾಯಿತ್ತು. ಅಲ್ಲಿ ತುರಿಲಿಕ್ಕೂ ಅಷ್ಟು ಸೇಫ್ ಇರಲಿಲ್ಲ, ಕೈಗೆ ಸ್ಕ್ರ್ಯಾಚ್ ಆಗ್ತಾಯಿತ್ತು. ಸೊ ಚಿಕ್ ಪೀಸ್ ಮತ್ತು ಬೇರೆ ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹೇಳಿದೆ, ಆನಿಯನ್ ಅದೆಲ್ಲ ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಗಟ್ಟಿ ಡೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ದಪ್ಪವಾಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ತೆಳುಗೆ ಕಟ್ಲೆಟ್ ಶೇಪಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೈ ಪ್ಯಾನ್ಗೆ ತುಪ್ಪ ಸವರಿ ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಏರ್ ಫ್ರೈ ಕೂಡ ಮಾಡ್ಬೋದು, ಬಟ್ ನನಗೆ ಏರ್ ಫ್ರೈಯಲ್ಲಿ ಒಂಥರ ಹಿಟ್ಟಿಟ್ಟು ಥರ ಫೀಲ್ ಆಯಿತು. ನನಗೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಿಲ್ಲ, ಹಾಗಾಗಿ
ಶಾಲೋ ಫ್ರೈ ಮಾಡಿದೆ. ತುಂಬಾ ಏನು ತಗೊಳ್ಳಲ್ಲ ಇದು ಆಯಿಲು. ಒಂದು 2 ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ಇದಿಷ್ಟನ್ನು ಫ್ರೈ ಮಾಡಲಿಕ್ಕೆ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್. ಡಯಟಲ್ಲಿದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ, ಹಾಗೆ ಮನೆಯಲ್ಲೂ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹೋಪ್ ನನ್ನ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.